ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಮಾನವ ಜೀವನದಲ್ಲಿ ಮಹಿಮೆ ಹೊಂದಿದ ದೇವರು. ಈ ದಿನದ ದೇವರ ವಾಕ್ಯ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 9ನೇ ವಚನ. ದೇವರೊಂದಿಗಿನ ಜೊತೆ ಕೆಲಸಗಾರರಾಗಿ ಕೆಲಸ ಮಾಡುವ ತನ್ನ ಹಿಂಬಾಲಕರನ್ನು ನೋಡುವುದು ರಕ್ಷಕನಿಗೆ ಸಂತೋಷವಾಗಿರುತ್ತದೆ. ಹೆಚ್ಚು ಫಲ ಕೊಡಲು ಬೇಕಾದ ಎಲ್ಲ ವಿಧಾನದ ಕ್ರಮಗಳನ್ನು ಸ್ವೀಕರಿಸುವ ಮತ್ತು ದೇವರ ಧ್ವಜದಡಿಯಲ್ಲಿ ಇತರರಿಗೆ ಹೇರಳವಾಗಿ ಕೊಡುವ ದೇವರ ಜೊತೆ ಕೆಲಸದವರನ್ನು ನೋಡುವುದು ರಕ್ಷಕನಿಗೆ ಸಂತೋಷವಾಗಿರುತ್ತದೆ. ತನ್ನ ಫಲಗಳಿಂದ ಕ್ರಿಸ್ತನು ತನ್ನ ತಂದೆಯನ್ನು ಮಹಿಮೆಪಡಿಸಿದನು ಮತ್ತು ಆತನ ನಿಜವಾದ ಹಿಂಬಾಲಕರ ಜೀವನವೂ ಅದೇ ಫಲಿತಾಂಶವನ್ನು ನೀಡುತ್ತದೆ. ಸ್ವೀಕರಿಸುವ ಮತ್ತು ನೀಡುವ ಮೂಲಕ ಅವನ ಕೆಲಸಗಾರರು ಹೆಚ್ಚಿನ ಫಲವನ್ನು ನೀಡುತ್ತಾರೆ. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂದು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದನು. ದೇವರ ಹೆಜ್ಜೆಗಳನ್ನು ಕಾಣಲಾಗದಿದ್ದರೂ ಅವನ ಸಕಾರಾತ್ಮಕ ಮತ್ತು ನೇರವಾದ ಕಾರ್ಯಗಳನ್ನು ಗುರುತಿಸಲಾಗುವುದಿಲ್ಲವಾದರೂ ಅನುಗ್ರಹದ ದೇವರು ಇನ್ನೂ ನಮ್ಮ ನಡುವೆ ನಡೆಯುತ್ತಾನೆ. ಲೋಕವು ತನ್ನ ಮಾನವ ಜ್ಞಾನದಲ್ಲಿ ದೇವರನ್ನು ತಿಳಿದುಕೊಂಡಿಲ್ಲ. ಮನುಷ್ಯರ ಮೂಲಕ ಮನುಷ್ಯರ ಮಹಿಮೆಯಲ್ಲ, ಆದರೆ ತನ್ನ ಮಹಿಮೆಯು ಪ್ರಕಟವಾಗಬೇಕು ಎಂಬುದು ದೇವರ ವಿನ್ಯಾಸವಾಗಿದೆ. ಅವನ ಬೆಳಕು ಅವನ ಕಾರ್ಯಭಾರಿಗಳ ಮೂಲಕ ಬೆಳಗುತ್ತದೆ. ಅನುಗ್ರಹವು ಮತ್ತು ಪ್ರಕಟಣೆ ಎರಡೂ ದೈವಿಕ ಸಾಮರಸ್ಯದಲ್ಲಿ ದೇವರನ್ನು ಆದಿಯನ್ನಾಗಿಯೂ ಅಂತ್ಯವನ್ನಾಗಿಯೂ ಮತ್ತು ಎಲ್ಲದರಲ್ಲೂ ಅತ್ಯುತ್ತಮನನ್ನಾಗಿಯೂ ಪ್ರಕಟಪಡಿಸುತ್ತದೆ. ಪ್ರೀತಿಯೆಂಬ ಬಂಧಗಳಿಂದ ಕ್ರಿಸ್ತನು ಪಾಪಿಗಳನ್ನು ತನ್ನ ಬಳಿಗೆ ಸೆಳೆಯುತ್ತಿದ್ದಾನೆ. ಅವರು ಅಹಂಕಾರ ಮತ್ತು ಸ್ವಾರ್ಥ ತೃಪ್ತಿಯಿಂದ ಅಲ್ಲ, ದೀನರಾಗಿಯೂ ಸೌಮ್ಯರಾಗಿಯೂ ದೇವರೊಂದಿಗಿನ ಜೊತೆ ಕೆಲಸಗಾರರಾಗುವಂತೆ ಅವರು ತನ್ನಲ್ಲಿ ಐಕ್ಯರಾಗಲಿ ಎಂದು ಪ್ರಯತ್ನಿಸುತ್ತಿದ್ದಾನೆ. ಪಾಪಿಯು ಮಾನಸಾಂತರಗೊಂಡಾಗ ದೇವರು ಪರಲೋಕ ಮತ್ತು ಭೂಲೋಕದ ರಾಜತ್ವಗಳು ಮತ್ತು ಅಧಿಕಾರಗಳ ಮುಂದೆ ಮಹಿಮೆಗೊಳ್ಳುತ್ತಾನೆ. ಮಾನಸಾಂತರಗೊಂಡವರು ಲೋಕಕ್ಕೆ, ದೇವದೂತರಿಗೆ ಮತ್ತು ಮನುಷ್ಯರಿಗೆ ಒಂದು ಅದ್ಭುತವಾಗಿ ಕಾಣುತ್ತಾರೆ. ನೀವು ನನ್ನ ಸಾಕ್ಷಿ ಎಂದು ದೇವರು ಹೇಳುತ್ತಾನೆ. ನನ್ನನ್ನು ನೋಡುವ ಮೂಲಕ ನೀವು ಗುಣಸ್ವಭಾವದಲ್ಲಿ ಮಾನಸಾಂತರಗೊಳ್ಳಬೇಕು. ಕ್ರಿಸ್ತನಂತಹ ತಾಳ್ಮೆ ಮತ್ತು ಪ್ರೀತಿಯ ಪ್ರಕಟಣೆಯಿಂದ ನೀವು ಮಾನಸಾಂತರವನ್ನು ಪ್ರಕಟಪಡಿಸಬೇಕು ಎಂದು ದೇವರು ಹೇಳುತ್ತಾನೆ. ದೇವರು ಹೇರಳವಾಗಿ ನಮಗೆ ದಯಪಾಲಿಸಿರುವ ಪ್ರೀತಿ ಮತ್ತು ಮೃದುತ್ವವನ್ನು ಇತರರಿಗೆ ನೀಡುವ ಮೂಲಕ ನಾವು ನಮ್ಮ ಬೆಳಕನ್ನು ಬೆಳಗಿಸಬೇಕು. ದೇವರು ದಯಪಾಲಿಸಿರುವ ಪ್ರತಿಯೊಂದು ಆಶೀರ್ವಾದದ ಉಡುಗೊರೆಗಳನ್ನು ಸಾಧ್ಯವಾದಷ್ಟು ಉತ್ತಮವಾಗಿ ಬಳಸಿಕೊಳ್ಳಬೇಕು. ಅವುಗಳಿಂದ ಒಳ್ಳೆಯದು ಉತ್ಪತ್ತಿಯಾಗುವಂತೆ ಮಾಡಬೇಕು. ಆತನದಲ್ಲದ ಯಾವುದನ್ನು ನಾವು ಆತನಿಗೆ ನೀಡಲು ಸಾಧ್ಯವಿಲ್ಲ. ಆದರೆ ನಮ್ಮ ಸುತ್ತಮುತ್ತಲಲ್ಲಿ ಬಳಲುತ್ತಿರುವವರಿಗೆ ನಾವು ಸಹಾಯ ಮಾಡಬಹುದು. ನಾವು ಅವರಿಗೆ ಈ ಜೀವನದ ಅಗತ್ಯತೆಗಳನ್ನು ಪೂರೈಸಬಹುದು ಮತ್ತು ಅದೇ ಸಮಯದಲ್ಲಿ ದೇವರ ಅದ್ಭುತ ಪ್ರೀತಿಯ ಬಗ್ಗೆ ಮಾತನಾಡಬಹುದು. ಕ್ರಿಸ್ತನು ತನ್ನ ಜನರ ಹಿತಾಸಕ್ತಿಗಳೊಂದಿಗೆ ತನ್ನ ಹಿತಾಸಕ್ತಿಗಳನ್ನು ಗುರುತಿಸಿದ್ದಾನೆ. ಬಳಲುತ್ತಿರುವ ಅವನ ಜನರಿಗೆ ಸೇವೆ ಸಲ್ಲಿಸುವ ಮೂಲಕ ನಾವು ಆತನಿಗೆ ಸೇವೆ ಸಲ್ಲಿಸಬಹುದು ಎಂದು ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ. ಆತ್ಮವು ಅನಾರೋಗ್ಯಕ್ಕೆ ಒಳಗಾದಾಗ, ಧೈರ್ಯದ ಮಿಡಿತವು ಕಡಿಮೆಯಾಗಿರುವಾಗ ಆ ಆತ್ಮಕ್ಕೆ ಸಿಗುವ ಪ್ರೋತ್ಸಾಹ ಮತ್ತು ಸಮಾಧಾನದ ಮಾತುಗಳನ್ನು ತನಗೇ ಮಾತನಾಡಿದ ಮಾತುಗಳು ಎಂದು ರಕ್ಷಕನು ಪರಿಗಣಿಸುತ್ತಾನೆ. ನಾವು ಈ ಲೋಕದಲ್ಲಿ ಸರಿಪಡಿಸುವ ಪ್ರಭಾವವಾಗಿಯೂ ತನ್ನ ರುಚಿಯನ್ನು ಉಳಿಸಿಕೊಳ್ಳುವ ಉಪ್ಪಿನ ಹಾಗೆಯೂ ಇರಬೇಕು.
ಕ್ರಿಸ್ತನ ಕೃಪೆಯು ಮನುಷ್ಯನಲ್ಲಿ ದೈವಿಕ ಹೋಲಿಕೆಯನ್ನು ಪುನಃಸ್ಥಾಪಿಸುವ ಶಕ್ತಿಯನ್ನು ಹೊಂದಿದೆ ಎಂದು ತೋರಿಸುವಂತೆ ಅಪವಿತ್ರವಾದ, ಅಶುದ್ಧವಾದ, ವಿಗ್ರಹಾರಾಧಕರ ಈ ಪೀಳಿಗೆಯಲ್ಲಿ ನಾವು ಶುದ್ಧರಾಗಿಯೂ ಮತ್ತು ಪರಿಶುದ್ಧರಾಗಿಯೂ ಇರಬೇಕು. ಲೋಕದಲ್ಲಿರುವವರ ಮೇಲೆ ನಾವು ರಕ್ಷಿಸುವ ಪ್ರಭಾವವನ್ನು ಬೀರಬೇಕು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.